ಎಷ್ಟು ಬಾರಿ ಲಲಿತಾ ಸಹಸ್ರನಾಮವನ್ನು ಪಠಣ ಮಾಡ್ಬೋದು ಲೋಕ ಕಲ್ಯಾಣಕ್ಕಾಗಿ. ಎಲ್ಲರ ಮನೆಯಲ್ಲೂ ಕಷ್ಟ ಅನ್ನೋದಿರುತ್ತೆ, ಅನೇಕ ರೀತಿಯ ತೊಂದರೆಗಳು ನಿವಾರಣೆಯನ್ನು ಜಗನ್ಮಾತೆ ಮಾಡ್ತಾಳೆ ಅನ್ನೋ ಉದ್ದೇಶಕ್ಕೋಸ್ಕರ ಗುರುದಕ್ಷಿಣೆ ಅಂತಕ್ಕಂಥದ್ದು ಯಾವುದೂ ಇಲ್ಲ. ನೀವು ನಿಜವಾದ ಗುರುದಕ್ಷಿಣೆ ಅಂದರೆ ಮಹಾಸಂಕಲ್ಪದಿಂದ ಈ ಲಲಿತಾ ಸಹಸ್ರನಾಮ ಲಕ್ಷ ಪಠಣ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ಮಹಾ ಕಾರ್ಯದಲ್ಲಿ ನೀವು ತಾಯಿಯ ಸಂಕಲ್ಪದೊಳಗೆ ಪಾಲ್ಗೊಳ್ಬೋದು. ಲಲಿತಾ ಸಹಸ್ರನಾಮದೊಳಗಡೆ ಇರ್ತಕ್ಕಂಥ ಅನೇಕ ದೈವಿಕ ರಹಸ್ಯಗಳನ್ನು ಅವರು ತಿಳಿಸ್ಕೊಡ್ತಾರೆ. ಶಂಕರಾಚಾರ್ಯರಿಗೂ ಅವಿನಾಭಾವ ಸಂಬಂಧ ಅಲ್ಲ, ಅವರಿಲ್ಲದೇನೆ ಲಲಿತಾ ಸಹಸ್ರನಾಮದ ಬಗ್ಗೆ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಶ್ರೀಚಕ್ರ ಯಾವ ರೀತಿ ಉದ್ಭವ ಆಯಿತು ಅಂತ ನಮಗೆ ಗೊತ್ತಿಲ್ಲ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ವಿಶೇಷ ಕಾರ್ಯಕ್ರಮ, ಹಾಗೆ ವಿಶೇಷವಾದ ಅತಿಥಿಗಳು ಸಹ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತ ಹೇಮಂತ್ ಆಚಾರ್ಯ ಅಂತ. ಸೊ ಇವರು ಜ್ಯೋತಿಷ್ಯ ಹಾಗೂ ಅಷ್ಟಮಂಗಲ, ನಿಗೂಢ ಶಾಸ್ತ್ರ, ಆರೂಢ ಶಾಸ್ತ್ರ, ಹಾಗೆ ಇವರು ಮುಖ್ಯವಾಗಿ ದೇವಿ ಉಪಾಸಕರು. ಸೊ ಇವತ್ತು ಈ ಕಾರ್ಯಕ್ರಮನ ಮಾಡಬೇಕು ಅನ್ನೋವಂಥ ಉದ್ದೇಶ ಏನಪ್ಪ ಅಂದರೆ ಆ ಅಮ್ಮನವರ ಪ್ರೇರಣೆ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾವು ಏನಕ್ಕೆ ಬಂದಿದ್ದೀವಿ ಅಂದರೆ ಒಂದು ಮಹಾಸಂಕಲ್ಪ ನಡೀತಾ ಇದೆ ಇವರಿಂದ, ಲಲಿತಾ ಸಹಸ್ರನಾಮದ ಮಹಾಸಂಕಲ್ಪನೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಗುರುಗಳೇ ನೀಡಲಿದ್ದಾರೆ. ವೀಕ್ಷಕರೇ, ಬನ್ನಿ ಈ ಎಲ್ಲ ಸಂಚಿಕೆಗಳನ್ನು ನೀವು ತಪ್ಪದೇ ವೀಕ್ಷಿಸಿ ಬಹಳಷ್ಟು ಒಂದು ಒಳ್ಳೆಯ ವಿಷಯಗಳನ್ನು ಗುರುಗಳಿಂದ ನಾವು ಪಡೆಯೋಣ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಗುರುಗಳನ್ನು ಬರಮಾಡಿಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ನಮಸ್ತೆ. ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಚಾಮುಂಡೇಶ್ವರಿ ಮಲಯಾಳ ಮಂತ್ರಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಗುರು ಹಿರಿಯರನ್ನು ಮನೋಮಂದಿರ ದೇವಿಯನ್ನು ಪ್ರಾರ್ಥಿಸ್ತಾ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತೇನೆ. ಗುರುಗಳೇ, ಮೊದಲನೇದಾಗಿ ನಮಗೆ ಒಂದು ನಮ್ಮ ಚಾನಲ್ಗೆ ನೀವೊಂದು ಅವಕಾಶ ಕೊಟ್ಟಿದ್ದೀರಾ. ಸೊ ಹಾಗಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಿಮ್ಮಿಂದ ಒಂದು ಮಹಾಸಂಕಲ್ಪ ಒಂದು ನಡೀತಾ ಇದೆ. ಸೊ ಆ ಒಂದು ಸಂಕಲ್ಪನೇ ನಮ್ಮನ್ನು ಇಲ್ಲಿ ಕರ್ಕೊಂಡ್ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ನೀವು ಒಂದು ಆ ಕಾರ್ಯಕ್ರಮದ ಬಗ್ಗೆ ನೀವು ಅದ್ರ ಬಗ್ಗೆ ತಿಳಿಸ್ತಾ, ನಿಮ್ಮ ಒಂದು ಸಣ್ಣದಾಗಿ ಕಿರುಪರಿಚಯ ಮಾಡಿಸ್ತಾ ಸೊ ವಿಷಯನ ಪ್ರಾರಂಭಿಸೋಣ. ಖಂಡಿತ, ಅಕ್ಷರಶಃ ಸತ್ಯ. ಇವತ್ತು ನಾವು ನಿಮ್ಮ ಮುಂದೆ ಬರಲಿಕ್ಕೆ ಕಾರಣ ಆ ಮಹಾಮಾಯಿ ಜಗನ್ಮಾತೆ, ಶ್ರೀ ಯದುನಂದನ ಗುರುಕುಲ ಸನಾತನ ಧಾರ್ಮಿಕ ಮತ್ತು ಬೋಧನಾ ಸಂಸ್ಥೆ ಉಚಿತವಾಗಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಾದಂತಹ ಶ್ಲೋಕ ರಹಸ್ಯಗಳನ್ನು ಹೇಳ್ಕೊಡ್ತಾ ಬರ್ತಿದ್ದೀವಿ. ಅದರಲ್ಲಿ ಈ ವರ್ಷ ನಾವು ಮುಖ್ಯವಾಗಿ ಸಂಕಲ್ಪವನ್ನು ಮಾಡ್ಕೊಂಡಿರೋದು ಲಕ್ಷ ಲಲಿತಾ ಸಹಸ್ರನಾಮ ಅಂತ. ಅಂದರೆ ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಲಲಿತಾ ಸಹಸ್ರನಾಮವನ್ನು ಪಠಣ ಮಾಡ್ಬೋದು? ದಿನಕ್ಕೆ 2 ಬಾರಿ, 3 ಬಾರಿ, 5 ಬಾರಿ, 10 ಬಾರಿ. ಆದರೆ ಒಬ್ಬ ಮನುಷ್ಯನ ಕೈಯಿಂದ ಲಕ್ಷ ಲಲಿತಾ ಸಹಸ್ರನಾಮ ಪಠಣ ಸಂಪೂರ್ಣ ಆಗೋದಿಲ್ಲ. ಅದಕ್ಕೆ ಒಬ್ಬರಿಂದ ಒಬ್ಬರಿಗೆ, ಮತ್ತೊಬ್ಬರಿಂದ ಮತ್ತೊಬ್ಬರು ಸೇರ್ಕೊಂಡು ಮಾಡಿದಾಗ ಲಕ್ಷ ಲಲಿತಾ ಸಹಸ್ರನಾಮ ಪಠಣ ಅಂತಕ್ಕಂಥದ್ದಾಗತ್ತೆ. ಹಾಗಾದರೆ ಯಾವ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ ಅಂದರೆ ಲೋಕ ಕಲ್ಯಾಣಕ್ಕಾಗಿ. ಎಲ್ಲರ ಮನೆಯಲ್ಲೂ ಕಷ್ಟ ಅನ್ನೋದಿರುತ್ತೆ, ನೋವು ಅನ್ನೋದಿರುತ್ತೆ. ಅದೆಲ್ಲವೂ ಮಾಯ ಆಗಬೇಕು ಅಂದರೆ ದೃಢವಾದ ಮನಸ್ಸು ಬೇಕು ನಮಗೆ. ಕಲಿಯುಗದಲ್ಲಿ ಮ್ಯಾಜಿಕ್ ಆಗಲ್ಲ ಅಂತ ಹೇಳ್ತಾರೆ, ಆದರೆ ಆ ಮ್ಯಾಜಿಕ್ಕನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಕಷ್ಟ ಅನ್ನೋದು ಒಂದು ದಿವಸಕ್ಕೆ ಹೋಗುವಂಥದ್ದಲ್ಲ. ನೀವು ಯಾವತ್ತು ಪರಮಾತ್ಮನನ್ನು ನಂಬಿ ಮುಂದೆ ಹೋಗ್ತೀರಾ, ಆ ಕಷ್ಟಗಳು ನಿಮಗೆ ಮಾಯ ಆಗಿ ಬದುಕಿನ ದಾರಿ ಅನ್ನೋದು ತೋರಿಸುತ್ತೆ. ಹಾಗಾಗಿ ಯಾರೆಲ್ಲ ಈ ಲಲಿತಾ ಸಹಸ್ರನಾಮವನ್ನು ಪಠಣೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೋ ಅವರಿಗೆ ಗೊತ್ತಿಲ್ಲದ ಹಾಗೆ ಅನೇಕ ರೀತಿಯ ತೊಂದರೆಗಳು ನಿವಾರಣೆಯನ್ನು ಜಗನ್ಮಾತೆ ಮಾಡ್ತಾಳೆ ಅನ್ನೋ ಉದ್ದೇಶಕ್ಕೋಸ್ಕರ ಲೋಕದಲ್ಲಿ ಮಳೆ ಸುಭಿಕ್ಷವಾಗಿ ಆಗಿ, ರೈತರಿಗೆ ಬೆಳೆ ಚೆನ್ನಾಗಿ ಬಂದು, ಯೋಧರು ಸದೃಢವಾಗಿ ಇದ್ದು ಭಾರತ ಸನಾತನ ಧರ್ಮ ಅಂತಕ್ಕಂಥದ್ದು ಉಳಿಬೇಕು ಅನ್ನುವ ಸಂಕಲ್ಪದಿಂದ, ಮಹಾಸಂಕಲ್ಪದಿಂದ ಈ ಲಲಿತಾ ಸಹಸ್ರನಾಮ ಲಕ್ಷ ಪಠಣ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ.
ಗುರುಗಳೇ, ಇದು ಯಾವತ್ತು ಅಂದರೆ ಮುಗಿಯುತ್ತೆ, ಪ್ರಾರಂಭ ಯಾವಾಗಾಗಿದ್ದು, ಸೊ ಅದರ ವಿಶೇಷತೆಯನ್ನು ಹೇಗೆ ಈ ಸಂಕಲ್ಪ ನಿಮ್ಮಲ್ಲಿ ಮೂಡ್ತು, ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಇದನ್ನು ನಾವು ಪ್ರಾರಂಭ ಮಾಡಿದ್ದು ಫೆಬ್ರವರಿ 22ನೇ ತಾರೀಕು. ಇದು ಮುಗಿಯೋದು ಜುಲೈ 22ನೇ ತಾರೀಕು. ಅಂದರೆ 5 ತಿಂಗಳ ಅವಧಿ ಇರುತ್ತೆ. ತಿಂಗಳಿಗೆ 30 ದಿವಸ ಅಂತ ಅಂದುಕೊಂಡ್ರೂ ಕೂಡ 5 ತಿಂಗಳ ಅವಧಿಯಲ್ಲಿ 155 ದಿನಗಳೊಳಗೆ 1,00,000 ಲಲಿತಾ ಸಹಸ್ರನಾಮ ಪಠಣ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಜಗನ್ಮಾತೆಯ ಇಚ್ಛೆಯ ಅನುಸಾರ 1,00,000 ದಾಟಬಹುದು ಅನ್ನುವ ಊಹೆ ನಮ್ಮಲ್ಲಿದೆ. ಹಾಗಾಗಿ ಯಾರಿಗೆಲ್ಲ ಆಸಕ್ತಿ ಇದೆಯೋ ನೀವು ಕೂಡ ಮಾಡ್ಬೋದು. ನೀವು ಇದಕ್ಕೆ ಕೈ ಜೋಡಿಸಿ ಈ ಒಂದು ಮಹಾ ಕಾರ್ಯದಲ್ಲಿ ನೀವು ತಾಯಿಯ ಸಂಕಲ್ಪದೊಳಗೆ ಪಾಲ್ಗೊಳ್ಬೋದು. ಗುರುಗಳೇ, ಇವಾಗ ಫೆಬ್ರವರಿಯಲ್ಲೇ ಪ್ರಾರಂಭ ಆಗಿದೆ ಅಂತ ತಿಳಿಸ್ಕೊಟ್ರಿ. ಸೊ ಇವಾಗ ಆಸಕ್ತರು ಈ ಒಂದು ವಿಡಿಯೋನ ನೋಡಿ ಆಸಕ್ತಿ ಇರುವಂಥವರು, ನಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಂಕಲ್ಪದಲ್ಲಿ ಪಾಲ್ಗೊಳ್ಬೇಕು ಅಂದ್ಕೊಂಡಿರೋರು ಸೊ ಸೇರ್ಕೊಳ್ಬೋದಾ? ಖಂಡಿತವಾಗಿಯೂ ಸೇರ್ಕೋಬೋದು. ಪ್ರಾರಂಭ ಆಗ್ಬಿಟ್ಟಿದೆ, ಇನ್ಮುಂದೆ ನಮಗೇನು ಕೆಲಸ ಅಂತಲ್ಲ. ನಿಮ್ಮ ಕಡೆಯಿಂದ ಕೇವಲ ಒಂದೇ ಒಂದು ಬಾರಿ ನೀವು ಪಾರಾಯಣ ಮಾಡಿದ್ರೂ ಕೂಡ ಅದು ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಾಗತ್ತೆ. ಕೆಳಗಡೆ ಗುರುಕುಲದ ಪಾರಾಯಣದ ವಾಟ್ಸಪ್ ಗ್ರೂಪನ್ನು ನಾವು ಹಾಕಿರ್ತೀವಿ. ಯಾರಾದರೂ ಆಸಕ್ತರಿದ್ದರೆ ಖಂಡಿತವಾಗ್ಲೂ ಗುರುಕುಲಕ್ಕೆ ಸೇರ್ಬೋದು. ಯಾವುದೇ ರೀತಿಯಾದಂತಹ ಗುರುದಕ್ಷಿಣೆ ಅಂತಕ್ಕಂಥದ್ದು ಯಾವುದೂ ಇಲ್ಲ. ನೀವು ನಿಜವಾದ ಗುರುದಕ್ಷಿಣೆ ಅಂದರೆ ಭಕ್ತಿ. ನಿಮ್ಮಲ್ಲಿ ಭಕ್ತಿ ಇದ್ರೆ ಖಂಡಿತವಾಗ್ಲೂ ಸೇರ್ಕೋಬಹುದು. ಇನ್ನೊಂದು ಪ್ರಶ್ನೆ ಮೂಡುತ್ತೆ, ನಮಗೆ ಲಲಿತಾ ಸಹಸ್ರನಾಮ ಓದಕ್ ಬರೋದಿಲ್ಲ, ಆಸಕ್ತಿ ಇದೆ, ಅವರು ಕೂಡ ಜಾಯಿನ್ ಆಗ್ಬೋದಾ ನಿಮ್ಮ ಒಂದು ಗುರು? ಖಂಡಿತವಾಗ್ಲೂ ಜಾಯಿನ್ ಆಗ್ಬೋದು. ಯಾರಿಗಾದ್ರೂ ಆ ರೀತಿ ತೊಂದರೆ ಇದೆ, ಗುರುಮುಖೇನವಾಗಿ ಯಾರಿಗಾದ್ರೂ ಲಲಿತಾ ಸಹಸ್ರನಾಮ ಇನ್ನೂ ಕೂಡ ಕಲೀಲಿಕ್ಕೆ ಆಗ್ಲಿಲ್ಲ ಅಂದವರು ಖಂಡಿತವಾಗ್ಲೂ ನಮ್ಮ ಗುರುಕುಲಕ್ಕೆ ಸೇರ್ಕೊಳ್ಬೋದು. ಅಂದ್ರೆ ಮನೇಲಿ ಇದ್ಕೊಂಡೆ ಆನ್ಲೈನಲ್ಲಿ ನಾವು ಹೇಳ್ಕೊಡ್ತೇವೆ. ನಾವೇ ಖುದ್ದಾಗಿ ಎಲ್ಲರಿಗೂ ಹೇಗೆ ಪಾರಾಯಣ ಮಾಡಬೇಕು ಅಂತ ಹೇಳ್ಕೊಟ್ಟು ವ್ಯಾಕರಣ ಸಹಿತವಾಗಿ ಹೇಳ್ಕೊಡ್ತೀವಿ. ತದನಂತರ ಬೇಕಾದ್ರೂ ನೀವು ಪಾರಾಯಣವನ್ನ ಮಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಗುರುಗಳು ತಿಳಿಸ್ಕೊಟ್ಟ ಹಾಗೆ ಈ ಒಂದು ಮಹಾ ಸಂಕಲ್ಪಕ್ಕೆ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ಯಾರೆಲ್ಲ ಇದ್ದೀರಾ, ಆಸಕ್ತರು ಎಲ್ಲರೂ ಒಂದು ಅಮ್ಮನವರ ಪ್ರೇರಣೆಯಂತೆ ಎಲ್ಲರೂ ಬಂದು ಈ ಒಂದು ಸಂಕಲ್ಪದಲ್ಲಿ ಪಾಲ್ಗೊಳ್ಳಿ. ಅವರ ಒಂದು ಸಂಪರ್ಕ ನಂಬರ್ ಕೂಡ ನಾವು ನಮ್ಮ ಚಾನಲಲ್ಲಿ ಕೊಟ್ಟಿರ್ತೀವಿ. ಆಸಕ್ತರು ಆ ಒಂದು ನಂಬರ್ಗೆ ಕರೆ ಮಾಡಿ ಇದಕ್ಕೆ ನೋಂದಣಿ ಮಾಡ್ಕೊಳ್ಬೋದು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಇನ್ನು ಮುಂದೆ ನನ್ನ ಮುಂದಿನ ಪ್ರಶ್ನೆ ಗುರುಗಳೇ, ಸೊ ಇವಾಗ ಲಲಿತಾ ಸಹಸ್ರನಾಮದ್ದು ಮಾತಾಡ್ತಾ ಇದ್ದೀವಿ. ಸೊ ಹಾಗೆ ನನಗೆ ಏನು ಪ್ರಶ್ನೆ ಮೂಡ್ತಾ ಇದೆ ಅಂದರೆ, ಈ ಲಲಿತಾ ಸಹಸ್ರನಾಮಕ್ಕೂ ಮತ್ತು ಶಂಕರಾಚಾರ್ಯರಿಗೂ ಇರುವಂತಹ ಒಂದು ಸಂಬಂಧದ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ವೀಕ್ಷಕರಿಗೆ. ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ. ಎಲ್ರಿಗೂ ಒಂದು ಪ್ರಶ್ನೆ ಮೂಡಿರ್ಬೋದು, ನಾವು ಪ್ರತಿನಿತ್ಯ ಲಲಿತಾ ಸಹಸ್ರನಾಮ ನಾವು ಕೇಳ್ತಿದ್ದೀವಿ, ನಾವು ಮನೇಲಿ ಪಾರಾಯಣ ಮಾಡ್ಕೊಳ್ತಿದ್ದೀವಿ, ಅದರಲ್ಲಂಥ ವಿಶೇಷತೆ ಏನು ಇವರು ಮಾಡಿಸ್ತಾ ಇರೋದ್ರೊಳಗಡೆ ಅಂತ ಕೇಳ್ತಾ ಇರ್ಬೋದು. ಹಾಗಾದ್ರೆ ಶಂಕರಾಚಾರ್ಯರ ಹೆಸರನ್ನ ಯಾಕಿಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಅಂತಲೂ ನೀವು ಕೇಳ್ಬೋದು. ಇವತ್ತು ನಾವೆಲ್ಲ ಈ ರೀತಿಯಾಗಿ ದೇವತಾ ಉಪಾಸನೆಯನ್ನ ಮಾಡ್ತಾ ಇದ್ದೀವಿ. ಪ್ರತಿನಿತ್ಯ ವಿವಿಧವಾದ ಸ್ತೋತ್ರಗಳನ್ನ ಹೇಳ್ಕೊಳ್ತಾ ಇದ್ದೀವಿ. ಸನಾತನ ಧರ್ಮ ಉಳ್ಕೊಂಡಿದೆ ಅಂದ್ರೆ ಮೂಲ ಕಾರಣ ಶಂಕರಾಚಾರ್ಯರ ಕೃಪೆಯಿಂದ. ಶಂಕರನ ಅಂಶದಿಂದ ಜನಿಸಿದಂಥವರು ಕೇವಲ 7ನೇ ವಯಸ್ಸಿನಲ್ಲಿ ಸನ್ಯಾಸತ್ವವನ್ನು ತಗೊಂಡು 11ನೇ ವರ್ಷದ ಒಳಗಾಗಿ ಅನೇಕ ಸ್ತೋತ್ರಗಳಿಗೆ ಭಾಷ್ಯವನ್ನು ಬರೆದಂಥವರು, ಮಹಾಮಹಿನವಾದಂಥವರು ಶಂಕರಾಚಾರ್ಯರು. ಅವರು ಒಂದು ಮಹಾ ಸಂಕಲ್ಪವನ್ನ ಕೈಗೊಂಡು ಎಲ್ಲ ಕಡೆಯಲ್ಲೂ ಕೂಡ ಶ್ರೀಚಕ್ರವನ್ನ ಸ್ಥಾಪನೆಯನ್ನ ಮಾಡಬೇಕು ಅಂತ ಅನ್ಕೊಂಡು ಉತ್ತರದಿಂದ ದಕ್ಷಿಣದ ಕಡೆಗೆ ಬರ್ತಾ ಹೋಗ್ತಾರೆ. ಆ ಬರ್ತಾ ಹೋಗಬೇಕಾದ್ರೆ ಅನೇಕವಾದಂತಹ ಲೋಕ ಕಲ್ಯಾಣವನ್ನ ಮಾಡಿ ಬರ್ತಾ ಇರ್ತಾರೆ. ಅದರಲ್ಲಿ ಒಂದು ಮಹಾ ಕಾರ್ಯ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಲಲಿತಾ ಸಹಸ್ರನಾಮದೊಳಗಡೆ ಇರ್ತಕ್ಕಂಥ ಅನೇಕ ದೈವಿಕ ರಹಸ್ಯಗಳನ್ನು ಅವರು ತಿಳಿಸ್ಕೊಡ್ತಾರೆ. ಹಾಗಾಗಿ ಲಲಿತಾ ಸಹಸ್ರನಾಮಕ್ಕೂ ಶಂಕರಾಚಾರ್ಯರಿಗೂ ಅವಿನಾಭಾವ ಸಂಬಂಧ ಅಲ್ಲ. ಅವರಿಲ್ಲದೇನೆ ಲಲಿತಾ ಸಹಸ್ರನಾಮದ ಬಗ್ಗೆ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಶಂಕರಾಚಾರ್ಯರು ದಕ್ಷಿಣದ ಕಡೆ ಬರ್ತಾ ಯೋಚನೆ ಮಾಡ್ತಾರೆ. ದಕ್ಷಿಣದಲ್ಲಿ ಶ್ರೇಷ್ಠವಾದಂತಹ ನಗರ ಮಧುರಾ ನಗರ ಅಥವಾ ಮಧುರೈ ಅಂತ ನಾವು ಕರಿತೇವೆ. ಪಾಂಡ್ಯರಾಜನ ಆಳ್ವಿಕೆಯಲ್ಲಿ ಬಹಳ ವಿಜೃಂಭಣೆಯಿಂದ ಇತ್ತು. ಅಲ್ಲಿ ಕ್ಷೇತ್ರಪಾಲಕರಾದ ಮೀನಾಕ್ಷಿ ದೇವಿ ಹಾಗೂ ಸುಂದರೇಶ್ವರರು ನೆಲೆಗೊಂಡಿರ್ತಾರೆ. ವಿಶೇಷತೆ ಏನು ಅಂದ್ರೆ ಏಕ ಮರಕತ ಶಿಲೆಯಿಂದ
ಆದಂತಹ ವಿಗ್ರಹ ಅಮ್ಮನವರದ್ದು. ಹಾಗಾಗಿ ಅವಳನ್ನು ಮರಕತ ಶ್ಯಾಮಲೆ ಅಂತ ಕರೀತಾರೆ. ಕವಿರತ್ನ ಕಾಳಿದಾಸರು ಯಾವ ರೀತಿ ಅವಳನ್ನು ಮರಕತ ಶ್ಯಾಮಲೆ ಅಂತ ಕರೆದ್ರು ಅಂದ್ರೆ, ಮೀನಾಕ್ಷಿ ದೇವಿಯ ವಿಗ್ರಹವನ್ನ ನೆನೆದು ಅವರು ಮರಕತ ಶ್ಯಾಮಲೆ ಅಂತ ಕರೆದ್ರು. ಮೀನಾಕ್ಷಿ ದೇವಿಗೆ 2 ರೀತಿಯಾದಂತಹ ಬಣ್ಣ ಇತ್ತಂತ. ಬೆಳಗಿನ ಸಮಯದಲ್ಲಿ ಒಂದು ರೀತಿಯಾದ ವರ್ಣ, ಸಂಜೆಯ ಸಮಯದಲ್ಲಿ ಒಂದು ರೀತಿಯಾದ ವರ್ಣ. ಹಾಗಾದ್ರೆ ಯಾವ ವರ್ಣ? ಬೆಳಗಿನ ಸಮಯದಲ್ಲಿ ತಾಯಿ ಶುಭ್ರ ಶೋಭಳಾಗಿ ಹಸಿರು ವರ್ಣದಿಂದ ಕಂಗೊಳಿಸ್ತಾ ಇದ್ರೆ, ರಾತ್ರಿ ಆದ ಕೂಡಲೇ ನೀಲಿ ವರ್ಣದಿಂದ ಕಂಗೊಳಿಸ್ತಾ ಇಲ್ಲ. ಅದು ಮರಕತ ಶಿಲೆಯ ಒಂದು ಶಕ್ತಿ ಹಾಗೂ ದೇವಿಯ ಸಾತ್ವಿಕ ತಾಮಸ ರೂಪದ ಒಂದು ಪ್ರತಿರೂಪ. ತಾಯಿ ಸಂಜೆ ಆದ ಕೂಡಲೇ ತನ್ನ ತಾಮಸ ರೂಪವನ್ನ ಪಡೆದುಕೊಂಡು ನರಬಲಿಯನ್ನು ತಗೊಳ್ತಾ ಇರ್ತಕ್ಕಂಥ ಒಂದು ಬಹಳ ಪುರಾತನವಾದಂತಹ ಒಂದು ಕಥೆ ಇದೆ. ಈ ಉದ್ದೇಶದಿಂದ ಲೋಕದಲ್ಲಿ ಎಲ್ಲ ಕಡೆ ಶಾಂತಿ ನೆಲೆಸಬೇಕು ಅಂತ ಶಂಕರಾಚಾರ್ಯರು ಏನ್ ಮಾಡ್ತಾರೆ ಅಂದ್ರೆ, ತಾಯಿಯನ್ನ ಹೇಗಾದ್ರೂ ಬದಲಾವಣೆ ಮಾಡಬೇಕು, ಅವಳ ತಾಮಸ ರೂಪವನ್ನ ನಾನು ತೆಗಿಬೇಕು ಅಂತ ಸಂಕಲ್ಪವನ್ನ ಮಾಡಿಕೊಂಡು ದಕ್ಷಿಣದ ಕಡೆ ಬರ್ತಾ ಇದ್ದಾರೆ. ಎಲ್ಲಿಗೆ? ಪಾಂಡ್ಯರಾಜನ ಆಸ್ಥಾನಕ್ಕೆ ಬರ್ತಾ ಇದ್ದಾರೆ. ಪಾಂಡ್ಯರಾಜನ ಆಸ್ಥಾನಕ್ಕೆ ಬಂದಂತ ಶಂಕರಾಚಾರ್ಯರನ್ನು ನೋಡಿ ಪಾಂಡ್ಯರಾಜ ಬಹಳವಾಗಿ ಸಂತೋಷವನ್ನ ಪಡ್ತಾನೆ. ಗುರು ಸೇವೆಯನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿ ಅರ್ಘ್ಯ ಪಾದ್ಯಾದಿಗಳಿಂದ ಅವರನ್ನ ಸತ್ಕರಿಸಿ ಉಪಚಾರವನ್ನ ಮಾಡ್ತಾರೆ. ಶಂಕರಾಚಾರ್ಯರು ಸಂತುಷ್ಟರಾಗ್ತಾರೆ. ಸಂತುಷ್ಟರಾಗಿ ಹೊರಡ್ಲಿಕ್ಕೆ ಸಿದ್ಧರಾಗ್ತಾರೆ. ಹೊರಡು ಬರ್ತೀನಿ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ, ಇವತ್ತು ನನ್ನ ವಾಸಸ್ಥಾನ ತಾಯಿ ಮೀನಾಕ್ಷಿ ದೇವಿಯ ಸನ್ನಿಧಾನದಲ್ಲಿ. ಆಗಂದ ತಕ್ಷಣ ಪಾಂಡ್ಯರಾಜ ಭಯಭೀತಗೊಳ್ತಾನೆ. ಗುರುಗಳೇ, ನೀವು ಮತ್ತಾದರಾದರೂ ಸ್ಥಳವನ್ನ ನಾನು ಕೇಳಿ ನಾನು ನಿಮಗೆಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಳ್ತೇನೆ, ಆದ್ರೆ ಮೀನಾಕ್ಷಿ ದೇವಿಯ ಆಲಯ ಮಾತ್ರ ಬೇಡ. ಯಾಕೆ ಅಂದ್ರೆ ಪೂರ್ವ ಜನ್ಮದ ಕರ್ಮದ ಫಲವೋ ಅಥವಾ ನನ್ನ ವಂಶಕ್ಕೆ ಅಂಡಿರ್ತಕ್ಕಂಥ ಕಳಂಕವೋ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಎಲ್ಲರನ್ನ ಕರುಣಿಸುವ ತಾಯಿ ಸಂಜೆಯಾದ ಕೂಡಲೇ ತಾಮಸ ರೂಪದಿಂದ ಆಗ್ತಾ ಇದ್ದಾಳೆ. ಕಣ್ಣಿಗೆ ಕಂಡವರನ್ನ ಬಲಿ ತೆಗೆದುಕೊಳ್ತಾ ಇದ್ದಾಳೆ. ಹಾಗಾಗಿ ಗುರು ಹತ್ಯೆಯ ಶಾಪ ನನಗೆ ಕಾಡೋದು ಬೇಡ, ದಯವಿಟ್ಟು ಹೋಗೋದು ಬೇಡ ಅಂತ ಪಾಂಡ್ಯರಾಜ ಕೇಳ್ಕೊಳ್ತಾನಂತೆ ಶಂಕರಾಚಾರ್ಯರನ್ನ. ಆಗ ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರಂತೆ, ನೋಡು ರಾಜ, ಸನ್ಯಾಸಿಗಳು ಭಿಕ್ಷೆಯನ್ನ ಬೇಡಿ ಇರ್ಬೋದೇ ಹೊರತು ಭಿಕ್ಷೆ ತಗೊಂಡಂತ ಸ್ಥಳದಲ್ಲಿ ಉಳ್ಕೊಳ್ತಕ್ಕಂಥ ಅರ್ಹತೆ ಇಲ್ಲ. ಇದು ಸನ್ಯಾಸಿಗಳಿಗಿರ್ತಕ್ಕಂಥ ನಿಯಮ. ನಾನು ಬಂದಾಯ್ತು, ನಿನ್ನ ಅತಿಥಿ ಸತ್ವಾರವನ್ನ ಸ್ವೀಕರಿಸಾಯ್ತು, ಭಿಕ್ಷೆಯನ್ನ ಪಡೆದಾಯ್ತು, ನಾನು ಇಲ್ಲಿ ಉಳಿಯಲ್ಲ, ನಾನು ಉಳಿಯುವುದಾದರೆ ಮೀನಾಕ್ಷಿ ದೇವಾಲಯದಲ್ಲೇ ಅಂತ ಹೇಳಿ ಅವ್ರು ಹೊರಟೋಗ್ತಾರೆ. ಮುಂದೆ ನಡೀತಕ್ಕಂಥ ಕತೆ ಬಹಳ ಸ್ವಾರಸ್ಯಕರವಾಗಿದೆ. ಏನು ಸ್ವಾರಸ್ಯ ಅಂದ್ರೆ, ಶಂಕರಾಚಾರ್ಯರು ಹೋಗಿ ಜಗನ್ಮಾತೆಯ ಆಲಯದ ಮುಂದೆ ಪದ್ಮಾಸನವನ್ನ ಹಾಕಿ ಕೂತ್ಕೊಳ್ತಾರೆ. ಪದ್ಮಾಸನವನ್ನ ಹಾಕಿ ಕೂತ್ಕೊಂಡು ತಮ್ಮ ಕಣ್ಣುಗಳನ್ನು ಮುಚ್ಕೊಂಡು ಭ್ರುಕುಟಿಯ ಮಧ್ಯೆ ಅಂದ್ರೆ ಹಣೆಯ ಮಧ್ಯಭಾಗದಲ್ಲಿ, ಅಂದ್ರೆ ಆಜ್ಞಾಚಕ್ರ ತರಡೈ ಅಂತ ನಾವೇನ್ ಕರಿತೀವಿ, ಅಲ್ಲಿ ತಾಯಿಯನ್ನು ಪ್ರತಿಷ್ಠಾಪಿಸಿಕೊಂಡು ಸಹಸ್ರಾರದಲ್ಲಿ ಅವಳ ಒಂದು ರೂಪವನ್ನ ಕಾಣ್ತಾ ಕೂತ್ ಬಿಡ್ತಾರೆ. ಸೂರ್ಯ ಮುಳುಗ್ತಾನೆ, ಕತ್ತಲಾವರಿಸುತ್ತೆ ಎಲ್ಲಾ ಕಡೆ, ಚಂದ್ರ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾನೆ. ಅದೇ ಸಂದರ್ಭ ಒಂದು ವಿಶೇಷವಾದಂತಹ ಮಾಯೆ ಶುರುವಾಗ್ತಾ ಇದೆ ಆಲಯದಲ್ಲಿ. ಯಾವ ಮಾಯೆ? ಇದ್ದಕ್ಕಿದ್ದಂತೆ ಎಲ್ಲ ಗಂಟೆಗಳು ಮೊಳಲಿಕ್ಕೆ ಶುದ್ಧವಾಗ್ತಾ ಇದೆ. ಹಚ್ಚಿದಂತಹ ದೀಪಗಳು ಜೋರಾಗಿ ಪ್ರಕಾಶಮಾನವಾಗಿ ಉರಿಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ದೇವಾಲಯದಲ್ಲಿ ಪರಿಮಳ ಬೀರ್ಲಿಕ್ಕೆ ಶುರುವಾಗ್ತಾ ಇದೆ. ತಾಯಿಯ ಆಲಯದ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆರೆದುಕೊಳ್ತು. ತೆರೆದುಕೊಂಡಾಗ ಜಗನ್ಮಾತೆ ಸುಂದರಿಯಾಗಿ ಸರ್ವ ಅಲಂಕಾರ ಭೂಷಿತಳಾಗಿ ಪ್ರತ್ಯಕ್ಷಳಾಗಿ ಆ ಮರಕತ ಏಕ ಮರಕತ ಶಿಲೆಯಿಂದ ಹೊರಗಡೆ ಬರ್ತಾ ಇದ್ದಾಳೆ. ಹೊರಬಂದವಳೆ ಪಕ್ಕದಲ್ಲಿರ್ತಕ್ಕಂಥ ಸುಂದರೇಶ್ವರನಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾಳೆ ತಲೆಬಾಗಿ. ಸರ್ವಮಂಗಳೆ ಅವಳು ಸುಂದರೇಶ್ವರನಿಗೆ ನಮಸ್ಕಾರವನ್ನ ಮಾಡಿ ತನ್ನ ಆಲಯವನ್ನ ಬಿಟ್ಟು, ಗರ್ಭಗುಡಿಯನ್ನ ಬಿಟ್ಟು ಹೊರಗಡೆ ಹೆಜ್ಜೆಯನ್ನ ಇಟ್ಟ ತಕ್ಷಣ ಅವಳ ಸಾತ್ವಿಕ ರೂಪ ಮಾಯೆಯಾಗಿ ತಾಮಸಿ ರೂಪ ಬರ್ತಾ ಇದೆ ತಾಯಿಗೆ. ಹಸಿರು ವರ್ಣದವಳಿದ್ದವಳು ನೀಲವರ್ಣೆಯಾಗಿ ಬದಲಾಗ್ತಾ ಇದ್ದಾಳೆ. ಮಹಾಕಾಳಿಯಂತೆ ಗೋಚರವಾಗ್ತಾ ಇದ್ದಾಳೆ ಜಗನ್ಮಾತೆ. ಆಗ ಎಲ್ಲ ಕಡೆ ಸ್ತಬ್ಧ ನಿಶ್ಶಬ್ದ ವಾತಾವರಣ. ಕಣ್ಮುಚ್ಚಿ ಕುಳಿತಿದ್ದಂತಹ ಪದ್ಮಾಸನದಲ್ಲಿ ಕುಳಿತಿದ್ದಂತಹ ಶಂಕರಾಚಾರ್ಯರನ್ನ ನೋಡ್ತಾ ಇದ್ದಾಳೆ ಜಗನ್ಮಾತೆ. ಇದಾರಿದು ಯೋಗಿ ವಟು ಹೀಗೆ ಇಲ್ಲಿ ಕೂತ್ಕೊಂಡಿದ್ದಾನಲ್ಲ,
ಒಂದು ಚೂರು ಭಯವಿಲ್ಲದೆ ನನ್ನ ಆಸ್ಥಾನದಲ್ಲಿ ಕೂತ್ಕೊಂಡಿದ್ದಾನಲ್ಲ, ಆಹಾ ಅದೆಂತಹ ಕಳೆ ಅವನ ಮುಖದಲ್ಲಿ. ಅವನು ಧರಿಸಿರುವ ವಿಭೂತಿ, ಲಲಾಟದಲ್ಲಿರುವ ವಿಭೂತಿ 3 ಲೋಕಗಳನ್ನು ಪ್ರತಿನಿಧಿಸ್ತಾ ಇದೆಯಲ್ಲ. ಇಷ್ಟೊಂದು ತೇಜೋಮಯನಾಗಿರ್ತಕ್ಕಂಥ ಈ ಬಾಲಕ ನಾರಿರಬಹುದು ಅಂತ ತಾಯಿ ಯೋಚನೆ ಮಾಡಬೇಕಾದ್ರೆ ಇದನ್ನ ಅರ್ಥ ಮಾಡಿಕೊಂಡಂತ ಶಂಕರಾಚಾರ್ಯರು ತಮ್ಮ ಕಣ್ಣನ್ನು ಬಿಟ್ಟು ನೋಡ್ತಾ ಇದ್ದಾರೆ. ಜಗನ್ಮಾತೆ ನಿಂತಿದ್ದಾಳೆ. ಅವರ ಜಾಗದಲ್ಲಿ ಯಾರಾದ್ರೂ ಬೇರೆಯವ್ರು ಇದ್ದಿದ್ರೆ ಭಯ ಪಡ್ತಿದ್ರೇನೋ, ಆ ಸ್ಥಾನವನ್ನ ಬಿಟ್ಟು ಓಡಿ ಬರ್ತಾ ಇದ್ರೇನೋ, ಅದು ಋಷಿಮುನಿಗಳಾದ್ರೂ ಪರವಾಗಿಲ್ಲ. ಆದ್ರೆ ಶಂಕರಾಚಾರ್ಯರು ಓಡಿ ಹೋಗಿ ಮಂಡಿಯೂರಿ ನಿಂತ್ಬಿಟ್ರಂತೆ ತಾಯಿ ಮುಂದೆ. ಅವರೊಂದು ಮಾತು ಹೇಳ್ತಾರೆ, ತಾಯಿ ಹೇಗಿದ್ದರೂ ತಾಯಿಯೇ, ಅವಳು ಕ್ರೂರಿಯಾದರೂ ಅವಳು ಸಲಹುಳಾದರೂ ಅಷ್ಟೇ ಅಂತ ಹೇಳ್ತಾರೆ. ಹೋಗಿ ನಿಂತ್ಬಿಟ್ರು. ಆಹಾ ಜಗನ್ಮಾತೆ, ನಿನ್ನ ಈ ರೂಪವತಿಯಾದಂತಹ ಲಾವಣ್ಯವನ್ನ, ಸೌಂದರ್ಯದ ಗಣಿಯನ್ನ ನೋಡ್ತಕ್ಕಂಥ ಭಾಗ್ಯವನ್ನ ನನಗೆ ಕೊಟ್ಟಲ್ಲ ತಾಯಿ ಅಂತ ಹೋಗಿ ನಿಂತಿದ್ರೆ ತಾಯಿಗೆ ಆಶ್ಚರ್ಯ ಆಗ್ತಾ ಇದೆಯಂತೆ. ನನ್ನನ್ನು ನೋಡಿ ಹರಿಹರ ಬ್ರಹ್ಮಾದಿಗಳೇ ಭಯ ಪಡ್ತಾರೆ. ಈ ಬಾಲಕ ಬಂದು ಮಾತೃ ಪ್ರೇಮವನ್ನ ನನ್ನ ಮೇಲೆ ತೋರ್ತಾ ಇದ್ದಾನಲ್ಲ. ಅಷ್ಟು ಹೇಳಬೇಕಾದ್ರೆ ಭವಾನಿ ಭುಜಂಗ ಸ್ತೋತ್ರವನ್ನ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಅದನ್ನ ಕೇಳಿ ತಾಯಿಯ ತಾಮಸ ಗುಣದಲ್ಲೂ ಕೂಡ ಮಾತೃ ಪ್ರೇಮ ಬಂದ್ಬಿಡ್ತಂತೆ ಜಗನ್ಮಾತೆಗೆ. ಆಹಾ, ಇಂಥ ಕಠೋರವಾದ ಹೃದಯದಲ್ಲಿ ತಾಯಿ ಪ್ರೀತಿಯನ್ನ ಹುಟ್ಟ ಹಾಗೆ ಮಾಡದಂತ ಈ ಬಾಲಕನಾರಿರಬಹುದು. ತಾಯಿಗೆ ಆಶ್ಚರ್ಯ ಆಗ್ತಾ ಇದೆ. ನೋಡಿ, ಶಂಕರಾಚಾರ್ಯರ ಲೀಲಾ ವರ್ಣನೆಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲ ಅನ್ಕೊಳ್ತಾ ಇರ್ತೀವಿ, ದೇವ್ರ ಜೊತೆ ಮಾತಾಡಕ್ ಸಾಧ್ಯನಾ, ದೇವ್ರನ್ನ ನೋಡಕ್ ಸಾಧ್ಯನಾ ಕಲಿಯುಗದಲ್ಲಿ? ಅಯ್ಯೋ ಅದೆಲ್ಲ ಕಟ್ಟುಕತೆ ಇರಬಹುದು ಅಂತ. ಕಲ್ಲನ್ನ ಪೂಜೆ ಮಾಡ್ತೀವಿ, ವಿಗ್ರಹಾರಾಧನೆಯನ್ನ ಇವತ್ತಿಗೂ ಕೂಡ ದೂಷಿಸೋರು ಬಹಳ ಜನ ಇದ್ದಾರೆ. ಕಲ್ಲಿಗೆ ಹಾಲೆರೆದರೆ ಶಿವ ಕೈಲಾಸ ಒಲಿದೀತೆ ಅಂತ ಹೇಳೋರು ಹೇಳ್ತಾರೆ. ಅಥವಾ ಹುತ್ತಕ್ಕೆ ಹಾಲೆರೆದರೆ ಆದಿಶೇಷ ಒಲಿಯುವನೆ ಅಂತ ಹೇಳ್ತಾರೆ. ಆದ್ರೆ ಅದೇ ಕಲ್ಲನ್ನ ಸಂಕಲ್ಪ ಮಾಡಿಕೊಂಡು ಅದ್ರ ಮುಂದೆ ಕೂತ್ಕೊಂಡ್ರೆ ಕಲ್ಲು ಕೂಡ ವರವಾಗಿ ನಮಗೆ ಶಕ್ತಿಯನ್ನು ಕೊಡುತ್ತಂತೆ. ಹಾಗೆ ಶಂಕರಾಚಾರ್ಯರು ನಿಜವಾಗ್ಲೂ ಆ ತಾಯಿಯನ್ನ ಕಣ್ಣಾರೆ ಕಂಡ್ರು. ಹಾಗಾದ್ರೆ ಮುಂದೆ ಏನಾಗ್ತಾ ಇದೆ ಅಂದ್ರೆ ಬಹಳ ಸ್ವಾರಸ್ಯಕರ. ಮುಂದೆ ನೋಡಿ, ಶ್ರೀಚಕ್ರ ಬರ್ತಾ ಇದೆ ನಮ್ಮ ಕಣ್ಣು ಮುಂದೆ. ನಾವೆಲ್ಲ ಶ್ರೀಚಕ್ರವನ್ನ ನಾವು ಕೇಳಿದ್ದೇವೆ. ನಿಜವಾದ ಶ್ರೀಚಕ್ರ ಹೇಗೆ ಬಂತು ಅಂತ ನಮಗೆ ಗೊತ್ತಿಲ್ಲ. ನಿಜವಾದ ಶ್ರೀಚಕ್ರ ಯಾವ ರೀತಿ ಉದ್ಭವ ಆಯ್ತು ಅಂತ ನಮಗೆ ಗೊತ್ತಿಲ್ಲ. ಈಗ ನಾನು ಹೇಳ್ತೀನಿ ಯಾವ ರೀತಿ ನಿಜವಾದ ಶ್ರೀಚಕ್ರ ಉದ್ಭವವಾಯಿತು ಅಂತ. ಅದ್ರ ಮೇಲಿರೋ ಭಕ್ತಿ ಭಾವ ಇನ್ನೂ ಹೆಚ್ಚಾಗುತ್ತೆ ನಮಗೆ. ಅದು ಉದ್ಭವವಾದ ಕಥೆಯನ್ನ ನೀವು ಕೇಳಿದ್ರೆ, ಶಂಕರಾಚಾರ್ಯರು ತಾಯಿ ಮುಂದೆ ಮಂಡಿಯೂರಿ ಕೂತಿದ್ದಾರೆ. ತಾಯಿಗೆ ಆನಂದ ಆಗೋಯ್ತು. ಅವಳಿಗೆ ಮನಸ್ಸಲ್ಲಿ ಒಂದು ಸಂಕಲ್ಪ ಬಂತು, ಈ ಒಂದು ಬಾಲಕನಿಗೆ ನಾನು ಏನಾದ್ರೂ ವರವನ್ನ ಕೊಡ್ಬೇಕಲ್ಲ. ಎಷ್ಟು ಸುಂದರ ರೀತಿಯಾಗಿ ನನ್ನ ವರ್ಣಿಸ್ತಾ ಇದ್ದಾನೆ, ಭವಾನಿ ಭುಜಂಗ ಪ್ರಯಾತ ಸ್ತೋತ್ರವನ್ನ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡಂತ ತಾಯಿ, ಬಾಲಕ ಯಾರಪ್ಪ ನೀನು? ನಿನ್ಗೇನಾದ್ರೂ ವರ ಬೇಕಾದ್ರೆ ಕೇಳು, ನಾನು ಕೊಟ್ಬಿಡ್ತೀನಿ ನಿನ್ಗೆ. ನಾನು ಸಂಹಾರ ಕಾರ್ಯಕ್ಕೆ ಹೋಗಬೇಕು, ತಡ ಆಗ್ತಾ ಇದೆ, ನಿನ್ಗೇನಾದ್ರೂ ಬೇಕಾದ್ರೆ ಕೇಳು. ಆಗ ಶಂಕರರು ಹೇಳ್ತಾರೆ, ತಾಯಿ ನಾನು ಸನ್ಯಾಸಿಯಮ್ಮ, ನಾನು ಎಲ್ಲವನ್ನ ತ್ಯಜಿಸ್ಬಿಟ್ಟಿದ್ದೀನಿ. ನನಗೆ ಭವ್ಯ ಬಂಗಲೆ ಅಥವಾ ಚಿನ್ನ ನಗರ ವಸ್ತುಗಳು ನನಗೆ ಬೇಕಾಗಿಲ್ಲ. ಆದ್ರೆ ನನ್ನ ಮನಸ್ಸಲ್ಲೂ ಒಂದು ಸನ್ಯಾಸಿ ಆದ್ರೂ ಒಂದು ಆಸೆ ಇದೆ ತಾಯಿ. ಇದು ಈಗಿನ ಆಸೆ ಅಲ್ಲ, ಬಾಲ್ಯದ ಆಸೆ. ನನ್ನ ಹೆತ್ತ ತಾಯಿ ಜೊತೆ ನಾನು ಪಗಡೆ ಆಟ ಆಡಬೇಕು ಅಂತ ಆಸೆ ಇತ್ತು ತಾಯಿ. ಆದ್ರೆ ಆಡಕ್ಕಾಗ್ಲೇ ಇಲ್ಲ. ಈಗ ನಾನು ಸನ್ಯಾಸಿ, ನನ್ನ ಹೆತ್ತ ತಾಯಿಯ ಜೊತೆಗೆ ಪಗಡಿ ಆಟನ ಆಡ್ಲಿಕ್ಕೆ ಅರ್ಹತೆ ಇಲ್ಲ. ಆದ್ರೆ ತಾಯಂದಿರಿಗೆಲ್ಲ ತಾಯಿಯಾದಂಥವಳು, ನನ್ನನ್ನೂ ಸೃಷ್ಟಿ ಮಾಡಿದಂತಹ ನಿನ್ನ ಜೊತೆ ಆಡೋದ್ರಲ್ಲಿ ತಪ್ಪಿಲ್ಲ. ಹಾಗಾಗಿ ಈ ಆಸೆ ಪೂರೈಸ್ತೀಯಾ? ನನ್ನ ಜೊತೆ ಇವತ್ತು ನೀನು ಪಗಡಿ ಆಟವನ್ನ ಆಡಬೇಕು. ಜಗನ್ಮಾತೆ ಅಯ್ಯೋ ಬಾಲಕ ಅಂತ ನಕ್ಕಿ ಹೇಳ್ತಾ ಇದ್ದಾಳೆ. ಆಯ್ತು, ಆದ್ರೆ ನನ್ನನ್ನ ಸೋಲಿಸುವವರು ಯಾರಿಲ್ಲ. ಪರಮೇಶ್ವರನೇ ನನ್ನ ಬಳಿ ಪ್ರತಿ ಬಾರಿ ಆಟವನ್ನ ಆಡಿದಾಗ ಸೋತ್ ಹೋಗಿದ್ದಾನೆ. ಇನ್ನು ನೀನು ನನ್ನ ಮುಂದೆ ಆಡಿ ಗೆಲ್ಲಿಕ್ಕೆ ಸಾಧ್ಯನಾ? ಶಂಕರರು ಹೇಳ್ತಾ ಇದ್ದಾರೆ, ತಾಯಿ ಸೋಲು ಗೆಲುವು ಎಲ್ಲ ನಿನ್ನದೇ ತಾಯಿ. ನಾ ಗೆದ್ದರೂ ಸೋತರೂ ಎರಡೂ ಕೂಡ ನಿನ್ನ ಪಾದಕ್ಕೆ ಅರ್ಪಣೆ. ಆಯ್ತು, ಪಗಡೆ ಆಟ ಆಡೋಣ, ಆದ್ರೆ ಸುಮ್ಮನೆ ಅಂತೂ ಆಡಕ್ಕಾಗಲ್ಲ. ಪರಮೇಶ್ವರನ ಜೊತೆ